बोलो भारत माता की। ಇವತ್ತು ರಾಜ್ ನ್ಯೂಸ್ ಕಡೆಯಿಂದ ರಾಜ್ ಕಟ್ಟೆಯನ್ನು ಅಂದರೆ ಇದೇ ಕಟ್ಟೆಯನ್ನು ನಾವು ನಿರ್ಮಾಣ ಮಾಡಿರೋದು, ರಾಜ್ ಕಟ್ಟೆ ಅಂತ ಕರಿತೀವಿ ಇದನ್ನ. ಇವತ್ತು ಇದೇ ಸ್ಥಳದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಸ್ವಾತಂತ್ರ್ಯೋತ್ಸವದ ಸಂಭ್ರಮವನ್ನು ಆಚರಿಸ್ತಾ ಇವತ್ತು ಧ್ವಜಾರೋಹಣ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದೀವಿ. ನಮ್ಮ ಸ್ಟಾಫ್ಸ್ ಎಲ್ಲರೂ ಕೂಡ ಬಂದಿದ್ದಾರೆ. ಸುಮಾರು 120 ಎಂಪ್ಲಾಯೀಸ್ಗಳಿದ್ದೀವಿ. ಇವತ್ತೆಲ್ಲರೂ ಕೂಡ ಇವತ್ತು ಸ್ವಾತಂತ್ರ್ಯೋತ್ಸವದ ಸಂಭ್ರಮವನ್ನ ಅದ್ದೂರಿಯಾಗಿ ಆಚರಿಸೋದಕ್ಕೆ ನಾವೆಲ್ಲರೂ ಕೂಡ ಮುಂದಾಗಿದ್ದೀವಿ. ಎಲ್ರಿಗೂ ಕೂಡ ಈ 80ನೇ ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡುವ ಮೊದಲ ಹಂತದಲ್ಲಿ ರಾಜ್ ನ್ಯೂಸ್ ಕರ್ನಾಟಕ ನೆಟ್ವರ್ಕ್ನ ಗ್ರೂಪ್ ಎಡಿಟರ್ ಆದಂಥ ಚಂದನ್ ಶರ್ಮಾ ಅವ್ರನ್ನ ನಾನು ಬರಮಾಡ್ಕೊಳ್ತೀನಿ. ಇವತ್ತು ರಾಜ್ ನ್ಯೂಸ್ನ ಕರ್ನಾಟಕ ಗ್ರೂಪ್ ಎಡಿಟರ್ ಆದಂಥ ಚಂದನ್ ಶರ್ಮಾ ಸರ್ ಕಡೆಯಿಂದ ಇವತ್ತು ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸ್ಕೊಡ್ಬೇಕು ಅಂತ ಕೇಳ್ತಾ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. बोलो भारत माता की वंदे 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 बोलो भारत माता की. ಎಲ್ರಿಗೂ ಸಪ್ರೇಮ ನಮಸ್ಕಾರಗಳು. 80ನೇ ಸ್ವಾತಂತ್ರ್ಯೋತ್ಸವದ ಅತ್ಯಂತ ಪ್ರೀತಿಪೂರ್ವಕ ಶುಭಾಶಯಗಳು. ಮೊದಲಿಗೆ ಧ್ವಜಾರೋಹಣವನ್ನು ನಾವೆಲ್ಲರೂ ಕೂಡ ಸೇರಿ ಭಾರತ ಮಾತೆಗೆ ನಮನಗಳನ್ನು ಸಲ್ಲಿಸುವ ಮೂಲಕ ನಮ್ಮ ತಾಯಿ ಭಾರತಾಂಬೆಗೆ ನಾವು ಗೌರವವನ್ನು ಸಮರ್ಪಣೆ ಮಾಡುವ ಮೂಲಕ ರಾಷ್ಟ್ರಗೀತೆಗೆ ನಮನವನ್ನು ಸಲ್ಲಿಸುವ ಮೂಲಕ ಈ ಸ್ವಾತಂತ್ರ್ಯ ದಿನದ ಹಬ್ಬವನ್ನು ನಾವೆಲ್ಲರೂ ಕೂಡ ಶುರು ಮಾಡೋಣ. ಆಮೇಲೆ ನಮ್ಮ ತಾಯಿಯ ಬಗ್ಗೆ ನಾವು ಎಷ್ಟು ಮಾತನಾಡಿದ್ರೂ ಕೂಡ ಕಡಿಮೆನೆ. ಯಾಕಂದರೆ ನಮ್ಮೆಲ್ಲರಿಗೂ ಉಸಿರು, ನಮ್ಮೆಲ್ಲರಿಗೂ ಹೆಸರು ಕೊಟ್ಟಂಥ ತಾಯಿಯ ಬಗ್ಗೆ ನಾವೆಲ್ಲರೂ ಮಾತನಾಡೋದಕ್ಕೆ ನಿಜಕ್ಕೂ ಕೂಡ ಅದೃಷ್ಟ. ಆಮೇಲೆ ಈ ಮಣ್ಣಿನ ಈ ನೆಲದ ಋಣ ಅದು. ಹಾಗಾಗಿ ನಾವು ಮೊದಲಿಗೆ ಧ್ವಜಾರೋಹಣ, ನಂತರದಲ್ಲಿ ನಮ್ಮ ಅತ್ಯಂತ ಹೆಮ್ಮೆಯ ರಾಷ್ಟ್ರಗೀತೆಗೆ ನಾವು ಸೆಲ್ಯೂಟ್ ಮಾಡ್ತಾ ಗೌರವವನ್ನು ಸಲ್ಲಿಸ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾವು ಒಂದು ಅಡಿಗಲ್ ಹಾಕ್ತಾ ಸ್ವಾತಂತ್ರ್ಯ ದಿನಾಚರಣೆಯನ್ನ ನಾವು ಶುರು ಮಾಡೋಣ. ಇಲ್ಲಿ ನೆರೆದಿರುವ ಸಮಸ್ತ ರಾಜ್ ಕುಟುಂಬಕ್ಕೆ ಧನ್ಯವಾದಗಳು. ಮತ್ತೊಮ್ಮೆ ಸ್ವಾತಂತ್ರ್ಯೋತ್ಸವದ ಅತ್ಯಂತ ಪ್ರೀತಿಪೂರ್ವಕ ಶುಭಾಶಯಗಳು. ಈಗ ನಾವು ಧ್ವಜಾರೋಹಣವನ್ನು ಶುರು ಮಾಡೋಣ. ಮತ್ತೊಮ್ಮೆ ಹೇಳಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಒಂದೇ ಒಂದೇ ಒಂದೇ. जनगण मन अधिनायक जय हे भारत
हिमाचल यमुना गंगा उच्चल जगदीकरंगा तव शुभ नामे जागे तव शुभ आशीष मांगे गाहे तव जय गाथा जन गण मंगल दायक जय हे भारत भाग्य विधाता जय हे जय हे जय हे जय 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 हे बोलो भारत माता के ವಂದೇ ವಂದೇ ವಂದೇ. ನಾವೆಲ್ಲರೂ ಎಲ್ಲಿದ್ವೋ ಹೇಗಿದ್ವೋ ಗೊತ್ತಿಲ್ಲ, ಆದರೆ ಬದುಕು ನಮ್ಮನ್ನ ಇಲ್ಲಿ ತನಕ ಕರೆದುಕೊಂಡು ಬಂದಿದೆ, ಜೀವನ ನಮ್ಮನ್ನ ಇಲ್ಲಿ ತನಕ ಕರೆದುಕೊಂಡು ಬಂದಿದೆ. ಭಾರತ ಮಾತೆಯ ನೆಲದ ಮಣ್ಣಿನ ಋಣ ನಮಗಿನ್ನೂ ತೀರಿಸೋಕ್ಕೆ ಸಾಧ್ಯವೇ ಆಗದಷ್ಟು ಜನ್ಮದಲ್ಲಿ ಉಳಿದುಕೊಂಡಿದೆ. ಎಲ್ಲೋ ಇದ್ದ ನನ್ನಂಥವನನ್ನ, ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿದಂಥ ನನ್ನಂಥವನನ್ನ ಇವತ್ತು ಭಾರತ ಮಾತೆಗೆ ಸ್ವಾತಂತ್ರ್ಯೋತ್ಸವದ ದಿನದಂದು ಗೌರವ ಸಮರ್ಪಣೆ ಮಾಡುವ ಹಂತಕ್ಕೆ ಕರೆದುಕೊಂಡು ಬಂದಿದೆ ಅಂತಂದರೆ ನಾನು ಭಾವಿಸ್ತೇನೆ ನಾನು ಈ ಜನ್ಮದಲ್ಲಿ ಪಡೆದುಕೊಂಡಂಥ ಸುಕೃತ ಫಲ ಮತ್ತು ಸುಕೃತ ಪುಣ್ಯ. ನಾವು ನೂರಾರು ಹೋರಾಟಗಳನ್ನು ಮಾಡಿ ಬದುಕನ್ನು ಬದುಕೊಂಡು ಬಂದಿದ್ದೇವೆ. ಆದರೆ ನಮಗೆ ಈ ದಿನವನ್ನು ಸಂಭ್ರಮಿಸುವುದಕ್ಕೆ, ಈ ದಿನವನ್ನು ಆಚರಣೆ ಮಾಡುವುದಕ್ಕೆ ನಾವು ಬಹುಶಃ 0.00001% ಕೂಡ ಸಾಧ್ಯವಿಲ್ಲ. ನಮ್ಮ ಹಿಂದಿನವರು ಹಿರೀಕರು ಮಾಡಿದಂಥ ಹೋರಾಟ, ಲಕ್ಷಾಂತರ ಜನ, ಕೋಟ್ಯಂತರ ಜನ ತಮ್ಮ ಪ್ರಾಣ ಮುಡಿಪಾಗಿಟ್ಟು ಭಾರತ ಮಾತೆಯ ಈ ಒಂದು ದಿನಕ್ಕಾಗಿ ಅವರೆಲ್ಲರೂ ಕೂಡ ಕಾತರತೆಯಿಂದ ಅನ್ನ ನೀರನ್ನು ಬಿಟ್ಟು ಹೋರಾಟದ ಅಡಿಗಲ್ಲನ್ನು ಹಾಕಿ ಬ್ರಿಟಿಷರ ಗುಂಡಿಗೆ ಎದೆಯೊಡ್ಡಿ ಎಲ್ಲವನ್ನೂ ಕೂಡ ಸಮರ್ಪಿಸಿ, ಮನೆ ಸಮರ್ಪಿಸಿ, ಅವರ ಕುಟುಂಬವನ್ನು ಸಮರ್ಪಿಸಿ ನಾವು ಇವತ್ತು ನಿಂತ್ಕೊಳ್ಳೋ ಹಾಗೆ ಇಲ್ಲೆಲ್ಲವೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡುವ ಹಾಗೆ ಮಾಡಿದ್ರಲ್ಲ, ನನಗನ್ಸುತ್ತೆ ನಾವು ಬಹಳ ಸಲ ಹೇಳ್ತೀವಲ್ಲ, ಭಾರತದ ಭವ್ಯ ಬಾವುಟ ಗಾಳಿಯಿಂದ ಹಾರ್ತಾ ಇದೆ ಅಂತ ನಾವೆಲ್ಲರೂ ಹೇಳ್ತೀವಿ. ಬಟ್ ನನಗೆ ಸುಮಾರು ಸಲ ಏನನ್ಸೋದು ಅಂತಂದ್ರೆ, ನಮ್ಮ ಭಾರತದ ಭವ್ಯ ಬಾವುಟ ಗಾಳಿಯಿಂದ ಹಾರ್ತಾ ಇದೆ ನಿಜ, ಆದರೆ ಗಾಳಿಗಿಂತ ಹೆಚ್ಚಾಗಿ ನಮಗಾಗಿ ಮಡಿದು ಉಸಿರು ಚೆಲ್ಲಿದ್ರಲ್ಲ, ಅವರ ಉಸಿರಿನಿಂದ ನಮ್ಮ ಭಾರತದ ಬಾವುಟ ಹಾರಾಡ್ತಾ ಇದೆ ಅಂತ ನನಗೆ ಬಹಳ ಸಲ ಅನ್ಸುತ್ತೆ. ಐ ಆಮ್ ವೆರಿ 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 ಗ್ರೇಟ್ಫುಲ್. ತುಂಬ ಭಾವನಾತ್ಮಕವಾದ, ಬಹಳ ಎಮೋಷನಲ್ ಆದಂಥ ದಿನ. ಈ ನೆಲ, ಈ ಮಣ್ಣು, ಈ ಭೂಮಿ, ಈ ಜಲ, ಇಲ್ಲಿನ ಜನರು, ಈ ಪ್ರತಿಯೊಂದು ಕೂಡ, ಇಲ್ಲಿನ ಗಿಡಮರದಿಂದ ಹಿಡಿದು ಪ್ರತಿಯೊಂದು ಕೂಡ ನಮಗೆ ಏನೇನು ಬೇಕೋ ಎಲ್ಲವನ್ನೂ ಕೊಟ್ಟಿದೆ. ಬದುಕುವ, ಮಾತನಾಡುವ, ಕಲಿಯುವ, ಕಲಿತುಕೊಳ್ಳುವ, ಕಲಿಸುವ, ಪ್ರೀತಿ ಹಂಚುವ, ವಿಶ್ವಾಸ ಗಳಿಸಿಕೊಳ್ಳುವ, ಗೆಲ್ಲುವ ಎಲ್ಲ ರೀತಿಯ ಅಧಿಕಾರವನ್ನ, ಎಲ್ಲ ರೀತಿಯ ಸ್ವಾತಂತ್ರ್ಯವನ್ನ ನಮ್ಮ ಭಾರತ ದೇಶ ನಮಗೆ ಕೊಟ್ಟಿದೆ. ಈ ಡೆಮಾಕ್ರೆಟಿಕ್ ವ್ಯವಸ್ಥೆಯಲ್ಲಿ ನಾವೊಬ್ಬ ಮೀಡಿಯಾದವರಾಗಿ ನಮಗೆ ಯಾವುದು ಸಹಜವೋ ಅಥವಾ ಯಾವುದು ನಮಗೆ ಸೂಕ್ತ ಅಂತ ಅನ್ಸುತ್ತೋ ಅದೆಲ್ಲವನ್ನೂ ಕೂಡ ಮಾತನಾಡುವ ಹಕ್ಕನ್ನು ಭಾರತ ಮಾತೆ ನಮಗೆ ಕೊಟ್ಟಿದ್ದಾಳೆ. ನಿಜಕ್ಕೂ ಕೂಡ ಈ ನೆಲದಲ್ಲಿ ಹುಟ್ಟಿರುವ ನಾವೆಲ್ಲರೂ ಕೂಡ ಬಹಳ ಪುಣ್ಯವಂತರು, ನಾವೆಲ್ಲರೂ ಕೂಡ ಬಹಳ ಅದೃಷ್ಟವಂತರು ಅನ್ನೋದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಬಹಳ ಮುಖ್ಯವಾಗಿ 2-3 ವಿಚಾರಗಳನ್ನು ಪ್ರಸ್ತಾಪ ಮಾಡಬೇಕು ಅಂತಂದ್ರೆ, ನಮಗಾಗಿ ಪ್ರಾಣ ತೆತ್ತವರು, ನಮಗೋಸ್ಕರ ಹೋರಾಡಿದವರು, ಸ್ವಾತಂತ್ರ್ಯ ಸೇನಾನಿಗಳು, ಸ್ವಾತಂತ್ರ್ಯ ಹೋರಾಟಗಾರರು, ನಮ್ಮ ಯೋಧರು, ಅವರೆಲ್ಲರನ್ನೂ ಕೂಡ ಸ್ಮರಿಸಿಕೊಳ್ತಾನೆ ಕೆಲವು ವಿಚಾರಗಳನ್ನು ಹಂಚಿಕೊಳ್ಬೇಕು ಅಂತಂದ್ರೆ, ಆಸ್ ಅ ಮೀಡಿಯಾ ಪರ್ಸನ್ ಅಥವಾ ಒಂದು ಮೀಡಿಯಾ ಎಂಟಿಟಿಯನ್ನು ನಡೆಸುವವರಾಗಿ ನಮಗೆ ಸ್ವಾತಂತ್ರ್ಯ
ದೇಶಕ್ಕೆ ಸಿಕ್ಕಿದೆ, ಮನಸ್ಸಿಗೂ ಸಿಕ್ಕಿದೆ ಹೌದು. ಆದರೆ ಕೆಲವು ಸಂಕೋಲೆಗಳಲ್ಲಿ ನಾವೆಲ್ಲರೂ ಕೂಡ ಈ ಕ್ಷಣಕ್ಕೂ ಬಂಧಿಯಾಗಿದ್ದೇವೆ ಅಂತ ನನಗನ್ಸುತ್ತೆ. ನಾವೊಬ್ಬ ಮೀಡಿಯಾದವರಾಗಿ ಆಲೋಚನೆ ಮಾಡಿದಾಗ ನಮಗೆ ಈ ಸುಳ್ಳು ಸುದ್ದಿಗಳ ಸ್ವಾತಂತ್ರ್ಯ ಇನ್ನೂ ಸಿಕ್ಕೇ ಇಲ್ಲ. ಎಲ್ಲಿ ನೋಡಿದ್ರೂ ಕೂಡ ಸುಳ್ಳು ಸುದ್ದಿಗಳು, ಎಲ್ಲಿ ನೋಡಿದ್ರೂ ಕೂಡ ಕ್ಲಿಕ್ ಬೇಟ್ಗಳು, ಎಲ್ಲಿ ನೋಡಿದ್ರೂ ಕೂಡ ಜನರನ್ನ ಆಕರ್ಷಿಸುವುದಕ್ಕೆ, ಜನರನ್ನ ಅವರ ಕಡೆಗೆ ಸೆಳೆದುಕೊಳ್ಳೋದಕ್ಕೆ ಸುಳ್ಳು ಸುದ್ದಿಗಳ ಮಹಾಪುರ. ಆ ಸುಳ್ಳು ಸುದ್ದಿಗಳಿಂದ ಸಮಾಜದ ಸ್ವಾಸ್ಥ್ಯ ಹಾಳಾಗ್ತಾ ಇದೆ. ಆ ಸುಳ್ಳು ಸುದ್ದಿಗಳಿಂದ ಸಮಾಜದಲ್ಲಿರುವ ಜನ ಓ ಹೌದಾ ಅದನ್ನೇ ನಿಜಾನ ಅನ್ನೋ ಹಂತಕ್ಕೆ ಇವಾಗ ನಂಬಿಕೊಂಡು ತಿರುಗಬೇಕಾದಂಥ ಅವಶ್ಯಕತೆಗೆ ಬಂದುಬಿಟ್ಟಿದೆ. ಹಾಗಾಗಿ ನಮಗೆ ನಿಜವಾಗ್ಲೂ ಕೂಡ ಸಿಗಬೇಕಾಗಿರೋದು ಈ ಸುಳ್ಳು ಸುದ್ದಿಗಳಿಂದ ಸ್ವಾತಂತ್ರ್ಯ. ನಾವು ಇವತ್ತು ಆಸ್ ಎ ಮೀಡಿಯಾ ಹೌಸ್ ಒಂದು ಪ್ರಮಾಣ ಸ್ವೀಕರಿಸೋಣ. ಆ ಪ್ರಮಾಣ ಏನು ಅಂತಂದ್ರೆ, ನಾವು ಆ ಸುಳ್ಳು ಸುದ್ದಿಗಳ ಅಲೆಗೆ ಸಿಲುಕೊಳ್ಳೋದು ಬೇಡ ಅಂತ. ನಾವು ಸತ್ಯವಾದದನ್ನೇ ಪರಾಮರ್ಶಿಸಿ 100 ಸಲ ಪರಾಮರ್ಶಿಸಿ ನಾವು ಆ ಸುಳ್ಳು ಸುದ್ದಿಗಳಿಂದ ಜನರನ್ನ ಸಂಪೂರ್ಣವಾಗಿ ಆಚೆ ಕಡೆ ತಂದು ನಿಜ ಸುದ್ದಿಯ ಸ್ವಾತಂತ್ರ್ಯ ಕೊಟ್ಟು ಸುಳ್ಳು ಸುದ್ದಿಗಳಿಂದ ನಾವು ಅವರನ್ನು ಮುಕ್ತಗೊಳಿಸಬೇಕಾಗಿದೆ. ಇವತ್ತು ಆ ಸುಳ್ಳು ಸುದ್ದಿಗಳ ದಾಸ್ಯ ಮತ್ತು ಸಂಕೋಲೆಯಿಂದ ನಾವಿವತ್ತು ಅವರೆಲ್ಲರನ್ನೂ ಕೂಡ ನಾವು ಮುಕ್ತಿಗೊಳಿಸಬೇಕಾಗಿದೆ. ಅದು ಬಹಳ ಮುಖ್ಯ. ಆಸ್ ಅ ಮೀಡಿಯಾ ಹೌಸ್, ಆಸ್ ಅ ಮೀಡಿಯಾ ಪರ್ಸನ್, ಆಸ್ ಅ ಮೀಡಿಯಾ ಎಂಟೈಟಿ ಅದನ್ನು ಮಾಡಬೇಕಾಗಿರೋದು ನಾವು ತುಂಬ 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 ಮುಖ್ಯ. ಯಾಕಂದರೆ ಇವತ್ತು ಡಿಜಿಟಲ್ ಯುಗ, ಸೋಷಿಯಲ್ ಮೀಡಿಯಾ ಯುಗ, ಎಲ್ಲಿ ನೋಡಿದ್ರು ಒಂದು ಕ್ಲಿಕ್ ಬೇಟ್ಗಳಿಗೋಸ್ಕರ ಜನ ಏನು ಬೇಕಾದರೂ ಸುದ್ದಿಗಳನ್ನು ಹರಡ್ತಾರೆ. ಬಟ್ ನಾವು ಅದನ್ನು ಆ ಸುಳ್ಳು ಏನಿದೆ ಆ ಸುಳ್ಳನ್ನು ನಾವು ಒಂದು ಬಲೂನ್ ಬರ್ಸ್ಟ್ ಮಾಡಿದ ಹಾಗೆ ಬರ್ಸ್ಟ್ ಮಾಡಬೇಕಾಗತ್ತೆ. ಇಲ್ಲ ಅಂತಂದರೆ ನಿಜಕ್ಕೂ ನಮಗೆ ಸ್ವಾತಂತ್ರ್ಯ ಸಿಕ್ತು, ನಮ್ಮ ಮನಸ್ಸಿಗೆ ನಮ್ಮ ಹೃದಯಕ್ಕೆ ಅಂತ ಹೇಳ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ. ಎರಡನೇದು, ನಾನು ಜಾಸ್ತಿ ಸಮಯ ತೆಗೆದುಕೊಳ್ಳೋದಿಲ್ಲ, ತುಂಬ ಮಾತನಾಡ್ಬೋದು, ತುಂಬ 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 ಮಾತನಾಡ್ಬೋದು, ಆದರೆ ಜಾಸ್ತಿ ಸಮಯ ತೆಗೆದುಕೊಳ್ಳೋದಿಲ್ಲ. ಎರಡನೇದು, ಸಹಾನುಭೂತಿ ನಮಗೆ ಬಹಳ ಅವಶ್ಯಕ. ಕೇವಲ ಮನುಷ್ಯರಿಗೆ ಮಾತ್ರ ಸ್ವಾತಂತ್ರ್ಯವಲ್ಲದೆ, ಕೇವಲ ಮಾತನಾಡಕ್ಕೆ ಸಾಧ್ಯವಿರುವವರಿಗೆ ಮಾತ್ರ ಸ್ವಾತಂತ್ರ್ಯವಲ್ಲದೆ, ಕೇವಲ ಎಕ್ಸ್ಪ್ರೆಸ್ ಮಾಡಿಕೊಳ್ಳಬಹುದಾದಂಥ ನಮ್ಮ ನಿಮ್ಮಂಥವರಿಗೆ ಮಾತ್ರ ಸ್ವಾತಂತ್ರ್ಯವಲ್ಲದೆ, ನಮ್ಮ ಅಕ್ಕಪಕ್ಕದಲ್ಲಿರುವ ಮಾತನಾಡಲು ಸಾಧ್ಯವಾಗದ, ಹೃದಯದ ಮಾತುಗಳನ್ನು ಹೇಳಿಕೊಳ್ಳಲು ಸಾಧ್ಯವಾಗದ ಅದೆಷ್ಟೋ ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಜನರ ಜೊತೆಗೆ ಮೂಕ ಪ್ರಾಣಿಗಳು, ಅವರೆಲ್ಲರಿಗೂ ನಮ್ಮ ಸಹಾನುಭೂತಿಯ ಅವಶ್ಯಕತೆ ಇದೆ. ಆ ಸಹಾನುಭೂತಿ ಎನ್ನುವ ಸ್ವಾತಂತ್ರ್ಯವನ್ನು ನಾವು 100ಕ್ಕೆ 100 ನಮ್ಮ ಸುತ್ತಮುತ್ತಲಿನ ಸಂಪೂರ್ಣವಾದಂಥ ಪರಿಸರಕ್ಕೆ ನಾವು ಕೊಡಲಿಲ್ಲ ಅಂತಂದರೆ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡೋದರಲ್ಲಿ ಯಾವುದೇ ರೀತಿಯ ಲಾಭ ಇಲ್ಲ. ಸಹಾನುಭೂತಿಯ ಸ್ವಾತಂತ್ರ್ಯ ಸಿಗಲಿ ಮತ್ತು ಸ್ವಾತಂತ್ರ್ಯ ಸ್ವೇಚ್ಛೆಯಾಗದಿರಲಿ. ಇವಾಗಂತೂ ಜನ್ಜಿ ಯುಗ ಸ್ಟಾರ್ಟ್ ಆಗಿದೆ. ನಾವೆಲ್ಲ ಜನ್ಜಿ ಅಂತ ನೆನ್ನೆ ಮೊನ್ನೆ ಮಾತನಾಡಿದ್ದನ್ನು ನಾವು ಗಮನಿಸಿದ್ದೇವೆ. ಈ ಜನ್ಜಿ ಯುಗದಲ್ಲಿ ಹೇಗಾಗಿದೆ ಅಂತಂದರೆ, ಡಿಜಿಟಲೀಕರಣದ ಹೋರಾಟವೇ ಬಹಳ ದೊಡ್ಡ ಮುನ್ನುಡಿ ಅನ್ನೋ ಥರದಲ್ಲಿ ಆಗೋಗಿದೆ ಇವತ್ತು. ಆದರೆ ಆ ಡಿಜಿಟಲೀಕರಣದ ಹೋರಾಟದಲ್ಲಿಯೂ ಕೂಡ ಮತ್ತಷ್ಟು ಕ್ಲಾರಿಟಿ ಸಿಗಲಿ, ಅದರ ಮೂಲಕ ಕೂಡ ನಮಗೆ ಯಾವುದ್ಯಾವುದರಿಂದ ಯಾವುದ್ಯಾವುದಕ್ಕೆ ಪರಿಹಾರ ಬೇಕೋ, ಉತ್ತರ ಬೇಕೋ ಅಥವಾ ಸ್ವಾತಂತ್ರ್ಯ ಬೇಕೋ ಅದೆಲ್ಲವೂ ಕೂಡ ಸಿಗುವಂತಾಗಲಿ ಅಂತ ನಾನು ಆಶಿಸ್ತೇನೆ. ತುಂಬ ಜಾಸ್ತಿ ನಾನು ಮಾತನಾಡೋದಿಲ್ಲ. ಇಟ್ಸ್ ಎ ವೆರಿ ಎಮೋಷ್ನಲ್ ಡೇ ಫಾರ್ ಮೀ ಆ್ಯಂಡ್ ಫಾರ್ ಆಲ್ ಆಫ್ ಅಸ್ ಹಿಯರ್ ಟುಡೇ. ನೀವೆಲ್ಲರೂ ಕೂಡ ಈ ಸ್ವಾತಂತ್ರ್ಯ ದಿನಾಚರಣೆಯ ಅದ್ಭುತ ಅಂಗವಾಗಿದ್ದೀರಿ, ಭಾಗವಾಗಿದ್ದೀರಿ. ನಮಗೆ ಸಂವಿಧಾನ ಕೊಟ್ಟಂಥ ಹಕ್ಕಿನ ಅಡಿಯಲ್ಲೇ ನಾವೆಲ್ಲರೂ ಇವತ್ತು ಮಾತಾಡ್ತಾ ಇದ್ದೀವಿ. ನಮಗೆ ಸಂವಿಧಾನ ಕೊಟ್ಟಂಥ ಎಲ್ಲ ರೀತಿಯ ಸ್ವಾತಂತ್ರ್ಯದ ಅಡಿಯಲ್ಲಿ ನಮ್ಮ ಹೃದಯದ ಮಾತುಗಳನ್ನು, ಅನಿಸಿಕೆಗಳನ್ನು, ನೋವು, ಮಂಥನ, ಆಕ್ರೋಶ, ದುಗುಡ, ದುಃಖ, ದುಮ್ಮಾನ ಅದೆಲ್ಲವನ್ನೂ ಕೂಡ ನಿಮ್ಮ ಜೊತೆಗೆ ಹಂಚಿಕೊಳ್ಳುವಂಥ ಒಂದು ಅವಕಾಶದಲ್ಲಿ ನಾವೆಲ್ಲರೂ ಕೂಡ ಇವತ್ತಿದ್ದೀವಿ. ನಾವು ಸಂವಿಧಾನವನ್ನು ಗೌರವಿಸುವ ಕೆಲಸ ಮಾಡೋಣ, ಪ್ರೀತಿ ಹಂಚೋ ಕೆಲಸ ಮಾಡೋಣ. ನಿಜವಾಗಿಯೂ ಕೂಡ ನಮ್ಮ ಅಕ್ಕಪಕ್ಕದವರಿಗೆ ಪ್ರೀತಿಯ, ನೈಜತೆಯ,
ಸಹಾನುಭೂತಿಯ, ಕರುಣೆಯ ಸ್ವಾತಂತ್ರ್ಯವನ್ನು ಹಂಚುವ ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಮಾಡೋಣ. ಮತ್ತೊಮ್ಮೆ ಬಹಳ ಒಳ್ಳೆಯದಾಗಲಿ. ಆ ಭಾರತ ಮಾತೆಯ, ಭಾರತಾಂಬೆಯ ಆಶೀರ್ವಾದ ಮುಕುಟ ಕಳಶದಂತೆ, ಮುಕುಟ ಪ್ರಾಯದಂತೆ ನಮ್ಮೆಲ್ಲರ ಹೃದಯಗಳಿಗೆ ಮುಟ್ಲಿ, ನಮ್ಮೆಲ್ಲರ ತನುಮನಗಳಿಗೆ ಅದು ಮುಟ್ಲಿ ಅಂತ ನಾನು ಕೂಡ ಆಶಿಸ್ತೇನೆ. ಮತ್ತೊಮ್ಮೆ 80ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ನಾವ್ಯಾರೂ ಕೂಡ ಯಾವುದಕ್ಕೂ ಹೆದರಿಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಈ ದೇಶ ನಮ್ಮದು, ಈ ಭಾಷೆ ನಮ್ಮದು, ಈ ನೆಲ ನಮ್ಮದು. ಭಾರತ ಮಾತೆ ನಮ್ಮ ತಾಯಿ. ಏನೇ ಬಂದರೂ ಆಕೆ ನಮ್ಮನ್ನು ಪೊರುವಂಥ ತಾಯಿ. ನಾವೆಲ್ಲರೂ ಆಕೆಯ ಮಕ್ಕಳು. ಆ ಭಾರತ ಮಾತೆಗೆ ನಿಜವಾಗಿ ವಂದಿಸೋಣ. ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಟು ಕಾಲ್ ಮೈಸೆಲ್ಫ್ ಎನ್ ಇಂಡಿಯನ್. ವೆರಿ ಗ್ರೇಟ್ಫುಲ್ ಟು ಕಾಲ್ ಮೈಸೆಲ್ಫ್ ಎನ್ ಇಂಡಿಯನ್. ನಾನು ಭಾರತೀಯ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಬಹಳ ಹೆಮ್ಮೆ, ಬಹಳ ಪ್ರೌಡ್ ಫೀಲಿಂಗ್ ಇದೆ. ಮತ್ತೊಮ್ಮೆ ಎಲ್ರಿಗೂ ಬಹಳ ಒಳ್ಳೆಯದಾಗಲಿ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಜೈ ಹಿಂದ್. बोलो भारत माता की, बोलो भारत माता की, बोलो भारत माता की. वंदे 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 वंदे. नमस्कार.